ಆಲ್ ರೈಟ್ ಸರ್. ಈಗ ಮುಂದಿನದಾಗಿ ಏನಂದರೆ ಈ ಟೋಲ್ ಶುಲ್ಕ, ರಸ್ತೆ ತೆರಿಗೆ, ವಿಮೆ ಇತ್ಯಾದಿ ವೆಚ್ಚಗಳ ಹೆಚ್ಚಳದಿಂದ ಲಾರಿ ಮಾಲೀಕರು ಎದುರಿಸ್ತಿರುವಂತಹ ಆರ್ಥಿಕ ಸಮಸ್ಯೆಗಳು ಯಾವುವು ಸರ್? ಮೇಡಮ್, ಆ್ಯಕ್ಚುಲಿ ಈ ಟೋಲ್ ಅನ್ನುವಂಥ ಸಬ್ಜೆಕ್ಟೇ ದೊಡ್ಡ ನಮಗೆ ಇವತ್ತು ಭಾಳ ದೊಡ್ಡ ನಮಗೆ ಹಿಂಸೆ ಆಗ್ತಾ ಇದೆ. ಯಾಕಂದರೆ ನಮ್ಮ ಗುರುಗಳಾದ GR ಷಣ್ಮುಖಪ್ಪರು ಸತತವಾಗಿ ಟೋಲ್ ಸಬ್ಜೆಕ್ಟ್ನ ತೊಗೊಂಡೋಗಿ ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ಸೆಂಟ್ರಲ್ ಇದರೊಳಗಾಗಲಿ ಅಲ್ಲಿ ಮಾತಾಡ್ತಾನೆ ಇರ್ತಾರೆ ಕೇಂದ್ರ ಸರ್ಕಾರದ ಜೊತೆ. ಆದ್ರೂ ಯಾವುದೇ ರೀತಿ ಅದನ್ನು ಇಂಪ್ಲಿಮೆಂಟಿಗೆ ಬರ್ತಾ ಇಲ್ಲ. ಆಮೇಲೆ ನಮ್ಮ ಷಣ್ಮುಖಪ್ಪರು ಕೆಲವು 4-5 ಸಲ ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ಬಿಟ್ಟು ಅದನ್ನು ನಾವು ಎಟ್ ಎ ಟೈಮ್ ವರ್ಷಕ್ಕೆ ಒಂದೇ ಸಲ ನಾವು ಇವಾಗೇನು ನಾವು ಆಲ್ ಇಂಡಿಯಾ ಪರ್ಮಿಟ್ ಟ್ಯಾಕ್ಸ್ ಏನು ತುಂಬ್ತೀವಿ ಆ ಥರ ನಾವು ಟೋಲ್ ಟ್ಯಾಕ್ಸು ನಾವು ತುಂಬ್ತೀವಿ. ನಮಗೆ ಎಕ್ಸಂಪ್ಷನ್ ಮಾಡಿಕೊಡಿ ಅದರೊಳಗೆ. ಆಮೇಲೆ ನಾವು ಪ್ರತಿಯೊಂದು ಕಮರ್ಷಿಯಲ್ ವೆಹಿಕಲ್ ನಾವು ತುಂಬ್ತೀವಿ. ಕಮರ್ಷಿಯಲ್ ವೆಹಿಕಲ್ ಇಲ್ಲಿಂದ ಗಾಡಿಗೆ ನೀವು ಫ್ರೀಯಾಗಿ ಬಿಟ್ಬಿಟ್ರಿ, ಅಷ್ಟು ದುಡ್ಡು ನಮ್ಮ ಕಡೆಯಿಂದ ಕಲೆಕ್ಷನ್ ಆಗುತ್ತೆ ಅಂತೇಳಿ ಪ್ರತಿಯೊಂದು ಅವರು ಕ್ಯಾಲ್ಕುಲೇಷನ್ ಮಾಡಿ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಆದರೆ ಇನ್ನೂ ತನಕ ಆ ಟೋಲ್ ಶುಲ್ಕದೊಳಗೆ ದೊಡ್ಡ ಒಂದು ಇದೆ ಅದರೊಳಗೆ, ಅದನ್ನೇ ಹೇಳಂಗಿಲ್ಲ. ಅದಷ್ಟು ರೀತಿ ಒಳಗೆ ನಮಗೇನು ಮೊದಲು ಟೋಲ್ನಲ್ಲಿ ಕೊಟ್ಟಿದ್ರಂದ್ರೆ ಈ ರೋಡ್ ಮಾಡಾದ್ಮೇಲೆ ಇಷ್ಟು ಅಮೌಂಟ್ ಕಲೆಕ್ಟ್ ಆದ್ಮೇಲೆ ಆ ಟೋಲ್ನ ಫ್ರೀ ಮಾಡ್ಬೇಕನ್ನುವಂಥದ್ದು ಇತ್ತು. ಅದಕ್ಕೆ ಇವಾಗ ಆ ಕಾನ್ಸೆಪ್ಟೇ ತೆಗೆದುಬಿಟ್ಟು ಅವ್ರು ಏನು ಮಾಡಿ ಲೈಫ್ ಲಾಂಗ್ ಇವನ್ ಮೇಲೆ ಟೋಲ್ ಇರಬೇಕು ಅನ್ನೋ ಲೆಕ್ಕಕ್ಕೆ ಈ ಸರ್ಕಾರದಿಂದ ಅದಕ್ಕೆ ಇದು ಸಿಗ್ತಾ ಇದೆ, ಆದ್ಯತೆ ಸಿಗ್ತಾ ಇದೆ. ಹಾಗಾಗಿ ಅದು ಕಾನ್ಸೆಪ್ಟ್ ಬೇಡ ನಮಗೇನಿದ್ರು ನಾವು ಕಮರ್ಷಿಯಲ್ ವೆಹಿಕಲ್ನವರು ಇನ್ನೂ 10 ರೂಪಾಯಿ ಜಾಸ್ತಿ ಕೊಡಕ್ಕೆ ರೆಡಿ ಇದ್ದೀವಿ. ಆದರೆ ಇಯರ್ಲಿ ಪ್ಯಾಕೇಜ್ ಟೈಪ್ ಮಾಡಿ ಅದನ್ನ ಎಲ್ಲಿ ತನಕ ರೋಡು ವೆಚ್ಚ ಅದು ಖರ್ಚಾಗಿರುತ್ತೆ ಅಲ್ಲಿ ತನಕ ಅದನ್ನ ತಗೋಬೇಕು, ಆಮೇಲೆ ಫ್ರೀ ಮಾಡ್ಬೇಕು ಅನ್ನುವಂಥ ಕಾನ್ಸೆಪ್ಟ್ ಏನು ಮೊದಲಿಂದನೂ ಇತ್ತು ಅದು ಅದೇ ರೀತಿ ಆಗಬೇಕು. ಇದು ಲೈಫ್ ಲಾಂಗ್ ಆಗಬಾರ್ದು ಅಂತೇಳಿ ನಮ್ಮ ಲಾರಿಯವ್ರದ್ದಾಗಲಿ, ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ದಾಗಲಿ, ನಮ್ಮ ಗೌರವ ಅಧ್ಯಕ್ಷರಾಗಲಿ ಇದನ್ನೇ ಕಾನ್ಸೆಪ್ಟ್ನ ಸರ್ಕಾರಕ್ಕೆ ತಿಳಿಸ್ತಾ ಇದ್ದಾರೆ. ಅದು ಇನ್ನು ಯಾವಾಗ ಅವ್ರಿಗೆ ಮನವರಿಕೆ ಬರುತ್ತೆ ಆಮೇಲೆ ಮುಂದೆ ಅದ್ರ ಬಗ್ಗೆ ಏನು ಮಾತಾಡ್ತಾರೆ ನೋಡಬೇಕಾಗುತ್ತೆ. ಸನ್ಮಾನ್ಯ GR ಷಣ್ಮುಖಪ್ಪ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಷಣ್ಮುಖಪ್ಪರ ಬಗ್ಗೆ ನಾವು ಹೇಳೋಷ್ಟು ದೊಡ್ಡ ಮನುಷ್ಯರಲ್ಲ, ಆದ್ರೂ ನಮ್ಮ ಈ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಗೆ ನಮ್ಮ 2 ಕಣ್ಣಿದ್ದಂಗೆ ಅವರು. ಅಷ್ಟು ನಮ್ಮ ರಾತ್ರಿ ಆಗಲಿ ನಮ್ಮ ಇಡೀ ಆಲ್ ಇಂಡಿಯಾದಲ್ಲಿ ಎಲ್ಲೇ ಒಂದು ಪ್ರಾಬ್ಲಮ್ ಆದರೆ, ಎಲ್ಲೇ ಯಾರ್ದೇ ಅವ್ರದ್ದು ಈ ಕಡೆ ಪ್ರಾಬ್ಲಮ್ ಆಯ್ತು ಇವ್ರದ್ದು ಆ ಕಡೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಡೀ ಆಲ್ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದೊಳಗೆ ನಮ್ಮ GR ಷಣ್ಮುಖಪ್ಪ ಅವ್ರು ಏನಿಂತ ನಮ್ಮ ಒಬ್ಬರು ಅಧ್ಯಕ್ಷರು ಸಿಕ್ಕಿದ್ದಾರೆ. ನಮ್ಮ ಅದು ಯಾವ ದೇವ್ರ ಪುಣ್ಯನೋ ನಮಗಿಂತ ಅಧ್ಯಕ್ಷರು ನಮ್ಗೆ ಪಡೆದಿರೋದು ನಮಗೆ ಭಾಳ ನಮಗೆ ಒಂದು ಹೆಮ್ಮೆಯ ವಿಷಯ ಇದು. ಆಮೇಲೆ ನನಗಾಗ್ಲಿ ಇವಾಗ ನಾನು ಬರೀ ನಮ್ಮ ಕ್ರಷರ್ ನೋಡ್ಕೊಂತ ನಮ್ಮ ಲಾರಿಗಳು ನೋಡ್ಕೊಂತ ನಾನು ಇದ್ದವನು. ನಮ್ಮ ತಂದೆ ಯಾವಾಗ ಅವರು ಪ್ರಾಬ್ಲಮ್ ಆಗಿ ಹಾಸ್ಪಿಟಲೈಸ್ ಆದಮೇಲೆ ಅವರು ಹಲವಾರು ಕಾರಣದಿಂದ ಅವರು ತೀರ್ಕೊಂಡ್ರು. ಆಮೇಲೆ ನಾನು ಸುಮ್ಮನೆ ಇದ್ದೆ ಮನೆಯಲ್ಲಿ. ಇಲ್ಲಪ್ಪ ನೀನು ಸುಮ್ಮನೆ ಕೂರಂಗಿಲ್ಲ, ನೀನು ಬರಬೇಕು, ನಿಮ್ಮ ತಂದೆ ಏನು ಮಾಡ್ತಾ ಇದ್ರು ಆ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ನನಗೆ ವಿತಿನ್ 3-4 ಡೇಸ್ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಅವ್ರು ನನ್ನ ಕಾಲ್ ಮಾಡ್ತಾನೆ ಇದ್ರು ಕಂಟಿನ್ಯೂ ಆಗಿ. ಅವರಾಗಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರು ನಮ್ಮ KS ಮಣಿಯವರಾಗಲಿ ಹಲವಾರು ಜನ ನನಗೆ ಫಾಲೋಅಪ್ನಲ್ಲಿ ಇದ್ದರು. ನಾವು ಫಾಲೋಅಪ್ನಲ್ಲಿ ಇದ್ದಾಗ ಅವಾಗ ಇಲ್ಲ ರೀ ಇಲ್ಲ ನಾನು ಮನೇಲೇ ಇರ್ತೀನಿ, ನನಗೆ ಬೇಡ, ನನಗೆ ಬೇಜಾರಾಗಿದೆ ಅಂತ ಹೇಳಿದ್ರು ಅವ್ರು ನಾನು ಬಿಡ್ಲಾರ್ದೇ ಈ ಫೀಲ್ಡಿಗೆ ತೊಗೊಂಬಂದು ನಾನು ನಿಲ್ಲಿಸಿ ನಾನು ಕೆಲವು ಲಾರಿಯವ್ರ ತೊಂದರೆಗೆ ನಾವು ಹೋಗ್ಬಿಟ್ಟು ನಿಂತ್ಕೊಂಡು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತ ಇದ್ದಿದ್ದು ನೋಡಿ, ಇಲ್ಲ ನೀ ಧಾರವಾಡ ಡಿಸ್ಟಿಕ್ಕಿಗೆ ನೀನೇ ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಅವರೇ ಒತ್ತಾಯ ಮಾಡಿ ಇಲ್ಲಿ ಎಲ್ಲ ಲೋಕಲ್ ಜನ ಕೇಳಿ ನನಗೆ ಧಾರವಾಡ ಜಿಲ್ಲಾ ಲಾರಿ ಮಾಲಕರ ಸಂಘಕ್ಕೆ ಅವರೇ ನನ್ನ ಕರ್ಕೊಂಬಂದು ಕೂರಿಸಿದ್ರು. ಆಮೇಲೆ ನಾನು ಧಾರವಾಡ ಜಿಲ್ಲಾ ಲಾರಿ ಮಾಲಕರ ಸಂಘದ್ದು ಇವಾಗ ನನಗೊಂದು ಜವಾಬ್ದಾರಿ ಕೊಟ್ಟಾರ ಅಂದಮೇಲೆ ನಾ ಜವಾಬ್ದಾರಿಲಿಂದ ಇನ್ನು ಸರಿಯಲ್ಲ. ನಾನು ಯಾವುದೇ ಇದ್ರೆ ನನ್ನ ಜವಾಬ್ದಾರಿ ಕೊಟ್ಟರೆ ನಾನು ಯಾವತ್ತೂ ಅದ್ರ ಮುಂದೆ ನಿಂತ್ಕೊಂಡು ನಾನು ಕೆಲಸ ಮಾಡ್ತೀನಿ. ಹಂಗಾಗಿ ನಾವು ಮಾಡ್ಕೊತ ಇದ್ದಿದ್ದು ನೋಡ್ಬಿಟ್ಟು ಆಮೇಲೆ ಅವರು ಇಮ್ಮಿಡಿಯೇಟ್ಲಿ ಎಲ್ಲರ ಜೊತೆ ಮಾತಾಡಿ ರಾತ್ರಿ ನನಗೆ 2 ಗಂಟೆಗೆ ಒಂದು ಮೆಸೇಜ್ ಹಾಕ್ತಾರೆ ನಮ್ಮ ಗ್ರೂಪ್ನಲ್ಲಿ, ಇಲ್ಲ ನೀನು ರಾಜ್ಯದ ಉಪಾಧ್ಯಕ್ಷ ಆಗಬೇಕು ಅನ್ನೋಂಥದ್ದು ಅವ್ರು ನನಗೆ ಮೆಸೇಜ್ ಹಾಕ್ತಾರೆ.
ಸರ್ ನಾನು ಇಲ್ಲ ಸರ್, ನಾನು ಬರೀ ಧಾರವಾಡ ಡಿಸ್ಟಿಕ್ಕಿಗೆ ಓಡಾಡಿ ನಾನು ಕೆಲಸ ಮಾಡ್ತೀನಿ ಅಂದ್ರೂ ಕೇಳಿಲ್ಲ. ಇಲ್ಲ, ನಿನ್ನ ರಾಜ್ಯದಂತೆ ಎಲ್ಲ ಕಡೆ ಓಡಾಡಬೇಕು, ನಿನ್ನ ಮೇಲೆ ಕೆಲಸ ಮಾಡಬೇಕು, ನಿನ್ನ ಈ ರೀತಿ ಒಳಗೆ ನೀ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋ, ನಾನು ನಿನ್ನ ಹಿಂದಿರ್ತೀನಿ ಅಂತೇಳಿ ಸಪೋರ್ಟ್ ಮಾಡಿ ನನಗೆ ಧೈರ್ಯ ತುಂಬಿ ಅವ್ರು ತೊಗೊಂಬಂದು ನನಗೆ ಈ ಸ್ಥಾನ ಕೊಟ್ಟಿದ್ದಾರೆ. ಈ ಸ್ಥಾನ ಮೂಲಕ ನನಗೆ ಮತ್ತೆ ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅದ್ರದ್ದು ನನಗೆ MC ಮೆಂಬರ್ ಮಾಡಿದ್ದಾರೆ. ಅದು ಎಲೆಕ್ಷನ್ ಆಗತ್ತೆ, ನಮಗೆ ಆಲ್ ಇಂಡಿಯಾಗೂ ನನಗೆ MC ಮೆಂಬರ್ ಮಾಡಿ ನನಗೆ ಈ ಸ್ಥಾನಕ್ಕೆ ತೊಗೊಂಬಂದು ನನಗೆ ಪ್ರತಿಯೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಆ ಜವಾಬ್ದಾರಿ ನನ್ನ ಮನೆಗೆ ನಾನು ಹೋಗ್ತೀನೋ ಇಲ್ಲೋ, ಆದರೆ ನಾನು ಆ ಕೆಲಸ ಮಾಡಿಬಿಟ್ಟು ನಾನು ನನ್ನ ಮನೆಗೆ ಹೋಗ್ತೀನಿ ಅಂತೇಳಿ ಈ ಮೂಲಕ ನಾನು ನಿಮಗೆ ಹೇಳ್ತೀನಿ. ಅಂದ್ರೆ ನಿಮ್ಮ ಪ್ರಕಾರ ಷಣ್ಮುಖಪ್ಪ ಸರ್ ಅಂದ್ರೆ ಕಷ್ಟ ಕಾಲದಲ್ಲಿ ನಿಮ್ಮ ಕೈ ಹಿಡಿದಿರ್ತಕ್ಕಂತಹ ಒಂದು ಜೀವ. ಸೊ ಇದನ್ನೆಲ್ಲ ಇವರ ಒಂದು ಕೃತಜ್ಞತಾ ಭಾವಕ್ಕೆ ಧನ್ಯವಾದಗಳು ಸರ್. ನೀವು ಎಲ್ಲೇ ಇದ್ರೂ ಷಣ್ಮುಖಪ್ಪ ಸರ್, ನಮ್ಮ ಪಬ್ಲಿಕ್ ನ್ಯೂಸ್ 18 ವತಿಯಿಂದ ನಿಮಗೆ ಧನ್ಯವಾದಗಳು. ನಿಮ್ಮ ಈ ಸೇವಾ ಮನೋಭಾವ, ನಿಮ್ಮ ಈ ಸಹಾಯ ಮಾಡುವ ಗುಣ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಅಂತ ನಾವು ಕೇಳ್ಕೊಳ್ತೀವಿ. ಲಾರಿ ಚಾಲಕರ ಸಮಸ್ಯೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಹಾಗೂ ಲಾರಿ ಚಾಲಕರ ಸುರಕ್ಷತೆಯ ಕೊರತೆ ಇದೆಯಾ ಅಂತ ನಿಮಗೆ ಅನ್ಸುತ್ತಾ? ಮೇಡಮ್, ಇವತ್ತು ನಾವು ಲಾರಿ ಮಾಡ್ಬೇಕಂದ್ರೆ ನಮ್ಮ ಚಾಲಕರು ಇದ್ರೆ ನಾವು ಲಾರಿ ಮಾಡ್ಬೋದು, ಇಲ್ಲಾಂದ್ರೆ ನಮ್ಗೆ ಲಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಚಾಲಕರಿಗೆ ಏನಾಗಿದೆ, ಇವಾಗ ಹಿಂದೆಲ್ಲ ಏನಿತ್ತು, ಇವಾಗ ಅವ್ರನ್ನ ಬರೀ ಡ್ರೈವರ್ ಅಂತೇಳಿ ಗುರುತಿಸ್ತಿದ್ವಿ. ಬರೀ ಡ್ರೈವರ್ ಅಂತೇಳಿ ಗುರುತಿಸಿ ಅವ್ರಿಗೆ 10,000 15,000 ಸ್ಯಾಲ್ರಿ ಕೊಡ್ತಿದ್ವಿ. ಇವತ್ತು ನಮ್ಮ ಲಾರಿ ನಾವು ತಗೊಂಡಿದ್ಮೇಲೆ ನಾವು ಅವ್ರನ್ನ ನಮ್ಮ ಪಾರ್ಟ್ನರ್ ಅಂತೇಳಿ ತಿಳ್ಕೊಂಡ್ಬಿಟ್ಟು ನಾವು ಇವತ್ತು ಡ್ರೈವರ್ಗಳಿಗೆ ನಾವು ಗೌರವ ಕೊಟ್ಬಿಟ್ಟು ಅವ್ರಿಗೂ ಈ ಬಿಸ್ನೆಸ್ನಲ್ಲಿ ಅವ್ರಿಗೆ ನಾವು ಪಾರ್ಟ್ನರ್ಶಿಪ್ ಅಂತೇಳಿ ತಗೊಂಡು ಅವ್ರಿಗೆ ಸಮ್ ಪರ್ಸೆಂಟೇಜ್ ಮೇಲೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಮಾತ್ರ ಅವರು ಇವಾಗ ಸ್ಯಾಲ್ರಿ ಪರ್ಪಸ್ನಲ್ಲಿ ಅವ್ರು ಇವಾಗ ವರ್ಕ್ ಮಾಡ್ತಾ ಇಲ್ಲ. ಅವ್ರು ಏನಿದ್ರು ಇವಾಗ 10% 12% ನಮ್ದೇನು ಇವಾಗ ಲೋಡ್ ತೊಗೊಂಡೋಗಿರ್ತೀವಿ, ಲೋಡ್ ತೊಗೊಂಬಂದಿರ್ತೀವಿ, ಅದ್ರ ಮೇಲೆ 12% ನಾವು ಕಮಿಷನ್ ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಒಂದು ಡ್ರೈವರು ನಮ್ಮಲ್ಲಿ ನಮ್ಮ ಲಾರಿಯಲ್ಲಿ ಇವತ್ತು ದುಡಿತಾನಂದ್ರೆ ಅವ್ರು ಕನಿಷ್ಠ ದುಡಿತಾರಂದ್ರೆ ಇವತ್ತು ಅವ್ರು ಕನಿಷ್ಠ 60,000 ರಿಂದ 70,000 ರೂಪಾಯಿ ದುಡ್ಡು ಗಳಿಸ್ತಾ ಇದ್ದಾರೆ. ಹಾಗಾಗಿ ಅದು ನಮಗೆ ಬಹಳ ಸಂತೋಷ ಇದೆ. ಇನ್ನ ಜಾಸ್ತಿ ಮಟ್ಟಕ್ಕೆ ಬೆಳಿಬೇಕಂತೇಳಿ ಇವತ್ತು ಯಾರೇ ಒಬ್ರು ಒಂದು ಇಲ್ಲಿ ಕೆಲಸ ಮಾಡ್ತಾರೆ, ಒಂದು ಮ್ಯಾನೇಜರ್ ಪೋಸ್ಟ್ ಆಗಲಿ, ಒಂದು ಇಂಜಿನಿಯರಿಂಗ್ ಪೋಸ್ಟ್ ಆಗಲಿ, ಬೇರೆ ಬೇರೆ ಪೋಸ್ಟ್ನಲ್ಲಿ ವರ್ಕ್ ಮಾಡ್ತಾ ಇರೋದು ಸ್ಯಾಲ್ರಿನೂ ಇವತ್ತು 40,000-50,000 ರೂಪಾಯಿ ಇದೆ. ಆದರೆ ನಮ್ಮ ಡ್ರೈವರ್ ಸ್ಯಾಲ್ರಿ ಇವತ್ತು ನಾವು 60,000-70,000 ರೂಪಾಯಿ ತನಕ ತೊಗೊಂಡೋಗಿದ್ವಿ. ನಮ್ಗೆ ಅದು ಸಂತೋಷ ಇದೆ. ಆದರೆ ಇದು ಸಿಸ್ಟಮ್ನಲ್ಲಿ ಏನಿದೆ ಅಂದರೆ ಇವಾಗ ಎಲ್ಲ ಹೈವೇನಲ್ಲಿ ಇವಾಗ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಏನಿದ್ದಾರೆ, ಆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇವಾಗ ಪ್ರತಿ 150 ಕಿಲೋಮೀಟರ್ಗೆ ಒಂದು ಡ್ರೈವರ್ಗೆ ಅಂತೇಳಿ ಲಾರಿಗೆ ಒಂದು ಸೇಫ್ಟಿ ಪರ್ಪಸ್ಸಿಗೆ ಒಂದೊಂದು ಇದನ್ನ ಮಾಡ್ತಾ ಇದ್ದಾರೆ. ಅವರು ಕಾರಿಡೋರ್ ಟೈಪಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿ ನಿಲ್ಸೋದು, ಅವ್ರಿಗೆ ರೆಸ್ಟ್ ರೂಮು, ಆಮೇಲೆ ಅವ್ರಿಗೆಲ್ಲ ತರ ಸೇಫ್ಟಿ ಇರೋದಕ್ಕೆ ವೆಹಿಕಲ್ನ. ಇವಾಗ ನಿದ್ದೆ ಬಂದ್ರೆ ರಸ್ತೆ ಮೇಲೆ ನಿಲ್ಸ್ಕೊಳ್ಳುವಂಥದ್ದು ಪ್ರಾಬ್ಲಮ್ಸ್ ಇದೆ. ನಿಲ್ಸ್ಕೊಂಡಾಗ ಏನಾಗುತ್ತೆ, ಇವರು ಇಂಡಿಕೇಟರ್ಸ್ ಆನ್ ಮಾಡಿದಾಗ ಒಂದ್ ಸ್ವಲ್ಪ ಗೊತ್ತಾಗುತ್ತೆ ಇನ್ನೂರು ಗಾಡಿ ಅವ್ರಿಗೆ ಬರ್ತಾ ಇದೆ, ಯಾವ್ದೋ ಗಾಡಿ ಇಲ್ಲಿ ಮುಂದೆ ನಿಂತಿದೆ ಅಂತೇಳಿ. ಅವೇನಾದ್ರು ಸಿಗ್ನಲ್ಸ್ ಬಂದ್ ಆಯ್ತಂದ್ರೆ ಬಂದು ಅದಕ್ಕೆ ಆಕ್ಸಿಡೆಂಟ್ ಆಗುವಂಥದ್ದು, ರಸ್ತೆ ಮೇಲೆ ನಿಲ್ಸೋದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ. ಹಂಗಾಗಿ ಅವ್ರು ಎಲ್ಲಾ ಕಡೆನೂ ಒಂದೊಂದು ರೆಸ್ಟ್ ರೂಮ್ ಅಂತೇಳಿ ಈ ಡ್ರೈವರ್ಗಳಿಗೆ ಪ್ರತಿ 150 ಕಿಲೋಮೀಟರ್ಗೆ ಒಂದು ಮಾಡ್ಬೇಕಂತೇಳಿ ನಿತಿನ್ ಗಡ್ಕರಿ ಅವ್ರದ್ದು ಅದು ಇದೆ. ಅದಕ್ಕೆ ಒಂದು ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ಆದಷ್ಟು ಬೇಗ ಆದ್ರೆ ಲಾರಿ ಅವ್ರಿಗೂ ಸೇಫ್ಟಿ ಆಗತ್ತೆ, ಡ್ರೈವರ್ಗೂ ರೆಸ್ಟ್ ಸಿಗತ್ತೆ. ಆಮೇಲೆ ಡ್ರೈವರ್ ಎಲ್ಲೆಲ್ಲೋ ಮಲ್ಕೊಳೋದ್ರಿಂದ ಅವ್ರಿಗೆ ಅಲ್ಲೆಲ್ಲ ವ್ಯವಸ್ಥೆ ಇರೋದಿಲ್ಲ. ಒಂದು ಹೋಟೆಲ್ ವ್ಯವಸ್ಥೆ, ಒಂದು ಅವ್ರಿಗೆ ರೆಸ್ಟ್ ರೂಮ್ ಅಂತ ಇರೋದಿಲ್ಲ. ಈ ತರ ಹಲವಾರು ಡ್ರೈವರ್ಗಳಿಗೂ ತೊಂದರೆ ಆಗ್ತಾ ಇದೆ. ಈ ತರ ಒಂದು ಅಲ್ಲಲ್ಲೇ 150 ಕಿಲೋಮೀಟರ್ಗೆ ಒಂದೊಂದು ಮಾಡ್ತೀನಿ ಅಂತ ಹೇಳಿದ್ದಾರೆ ಹೈವೇ ರೋಡ್ನಲ್ಲಿ. ಅದು ಮಾಡಿದ್ರೆ ಅಂತ ಡ್ರೈವರ್ಗಳಿಗೆ ಬಹಳ ಒಂದು ಸೇಫ್ಟಿನೂ ಇರುತ್ತೆ ವೆಹಿಕಲ್ಗೆ, ಪ್ಲಸ್ ಅವ್ರಿಗೆ ರೆಸ್ಟ್ ಮಾಡಕ್ ಒಂದು ಅನುಕೂಲನೂ ಇರುತ್ತೆ. ಅದು ಆದಷ್ಟು ಬೇಗ ಆದ್ರೆ ಡ್ರೈವರ್ಗಳಿಗೆಲ್ಲ ಒಳ್ಳೇದಾಗುತ್ತೆ. ಇತ್ತೀಚಿನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಿಯಮಗಳು ಲಾರಿ ಮಾಲೀಕರಿಗೆ ಅನುಕೂಲವಾಗಿಯೋ ಅಥವಾ ಹೆಚ್ಚಿನ ಒಂದು ಅನಾನುಕೂಲತೆ ಜಾಸ್ತಿ ಆಗಿದೆನಾ ಸರ್? ಇವಾಗ ಮೇಡಮ್, ಇವಾಗ ಅನಾನುಕೂಲನೇ ಜಾಸ್ತಿ ಇದೆ. ಅನುಕೂಲ ಒಂದ್ ಸ್ವಲ್ಪ ಇರುತ್ತೆ, ಇಲ್ಲ ಅಂತಲ್ಲ, ಅನಾನುಕೂಲನೇ ಜಾಸ್ತಿ ಆಗಿದೆ. ಯಾಕಂದ್ರೆ VLTCC ಅದೇನೋ ಪಾಸಿಂಗ್ ಇಂದು ಅದು ಒಂದು ಹೊಸ ಕಾನ್ಸೆಪ್ಟ್ ತೊಗೊಂಬಂದ್ಬಿಟ್ಟು ಅದನ್ನು ನಮಗೆ RTO ಆಫೀಸ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಪ್ಯಾನಿಕ್ ಬಟನ್ ಆ್ಯಡ್ ಮಾಡಿದ್ದಾರೆ. ಈ ತರ ಹಲವಾರು ಅವರು ತಗೊಂಬಂದು ಅದನ್ನ ಆ್ಯಡ್ ಮಾಡೋದ್ರಿಂದ
ನಮಗೆ ಪ್ಯಾನಿಕ್ ಬಟನ್ ನಮಗೆ ಯೂಸೇ ಇಲ್ಲ. ಅದು ಏನಿದ್ರು ಕಮರ್ಷಿಯಲ್ ವೆಹಿಕಲ್, ಟ್ಯಾಕ್ಸಿಗೆ, ಬಸ್ಸಿಗೆ ಮತ್ತು ಬೇರೆ ಬೇರೆ ವೆಹಿಕಲ್ಸಿಗೆ ಯೂಸ್ ಆಗುತ್ತೆ. ಇದು ಪ್ಯಾನಿಕ್ ಬಟನ್ನ ತೊಗೊಂಬಂದು ಈ ಕಮರ್ಷಿಯಲ್ ವೆಹಿಕಲ್ನಲ್ಲಿ ಹಾಕಿರೋದ್ರಿಂದ ಅದಕ್ಕೆ ಏನಾಗುತ್ತೆ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಅದು ಒತ್ತಿದ್ರು ಅಂತ ಪರ ಏನು ನಮಗೆ ಆಕ್ಟಿವ್ ಆಗಿ ಅದರಲ್ಲಿ ಯಾವುದು ನಮಗೆ ಅನುಕೂಲ ಆಗ್ತಾ ಇಲ್ಲ. ಆಮೇಲೆ 2019ಲಿಂದನೂ ಅದು ಮೋಟ್ರು ಆ್ಯಕ್ಟ್ ಪ್ರಕಾರ ಅದು ಇನ್ಬಿಲ್ಟ್ ಆಗಿ ಬರ್ತಾ ಇದ್ದಾವೆ, ಇನ್ಬಿಲ್ಟ್ ಆಗಿ ಅದು ಬರ್ತಾ ಇದೆ ಗಾಡಿನಲ್ಲಿ. ಆದರೆ ಅದು ಸರಿಯಾದ ರೀತಿಯಲ್ಲಿ ಇಲ್ಲಿ ಕೆಲವು RTO ಆಫೀಸ್ನಲ್ಲಿ ಅದನ್ನ ಪರಿಶೀಲನೆ ಮಾಡ್ತಾ ಇಲ್ಲ. ಅದು ಪರಿಶೀಲನೆ ಅದು ಮಾಡಲಾರ್ದಕ್ಕೆ ಏನಾಗಿದೆ, ಇಲ್ಲಿ RTO ಆಫೀಸ್ನಲ್ಲಿ ಅದೇ ಒಂದು ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟಿದೆ. ಇವಾಗ ಏನು ಬಿಸ್ನೆಸ್ ಅಂದ್ರೆ, ಅದನ್ನ RTO ಅವರು ಹೇಳ್ತಾರೆ ನೀವು ಹೋಗಿ ಅದನ್ನ ಕೂರ್ಸ್ಕೊಂಡ್ ಬರ್ರಿ ಅಂತಾರೆ. ಅದ್ರದ್ದು ಕಿಮ್ಮತ್ ಇರೋದು ಭಾಳ ಅಂದ್ರೆ 2,500 ರೂಪಾಯಿ ಇಲ್ಲ 3,000 ರೂಪಾಯಿ ಕಿಮ್ಮತ್ ಇರೋದನ್ನ ಇವರು 12,500 15,000 ಈ ತರ ದುಡ್ಡನ್ನ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ತಪ್ಪು. ಇದು ಏನೇ ಇದ್ರೂ ಕಂಪ್ನಿಲಿಂದ ಇನ್ ಬಿಲ್ಟ್ ಆಗಿರೋದು ಬಂದಿರೋದನ್ನೇ ನೀವು ಪರಿಶೀಲನೆ ಮಾಡಿ ಅದನ್ನೇ ಕೂರಿಸ್ಬೇಕೆ ಮಾತ್ರ. ನೀವು ಇನ್ನೊಂದು ಕೂರಿಸ್ರಿ, ಅದನ್ನ ಮಾಡ್ರಿ, ಇದನ್ನ ಮಾಡ್ರಿ ಅಂತಂದ್ರೆ ಅದು ನಮ್ಮ ಲಾರಿ ಅವ್ರಿಗೆ ಡೇ ಟು ಡೇ ಇದು ಸುಮ್ಮನೆ ಒಂದು ಸುಲಿಗೆ ಆದಂಗೆ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.